ಹಾಯ್, ಎಲ್ಲರಿಗೂ ನಮಸ್ಕಾರ. ಸಿಕ್ಕಿಟ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಲೆಕ್ಕದಲ್ಲಿ ಕಲ್ಚರಲ್ ಫೆಸ್ಟ್ ಇದೆ. ಸೊ ಅದಕ್ಕೆ ನಾವು ಅದಕ್ಕೆ ಪ್ರಿಪೇರ್ ಆಗ್ತಿದೆ. ನಮ್ಮದು ಒಂದು ಗ್ರೂಪ್ ಡ್ಯಾನ್ಸ್ ಆ್ಯಂಡ್ ಇನ್ನೊಂದು ಫ್ಯಾಷನ್ ಶೋ ಇದೆ. ಅದಕ್ಕೆಲ್ಲರೂ ಈಗ ಪ್ರಿಪೇರ್ ಆಗ್ತಿದ್ದಾರೆ ಅಲ್ವಾ. ಕಾಂಪಿಟೇಷನಿಗೆ ಡಾನ್ಸ್ ಅದು ಕಲ್ತಾಗಿಲ್ಲ, ಡಾನ್ಸ್ ಕಲ್ತಾಗಿಲ್ಲ, ಫ್ಯಾಷನ್ ಶೋ ಈಗ ಕಲಿಬೇಕಷ್ಟೇ. ಸೊ ಗೊತ್ತಿಲ್ಲ ಹೇಗೆ ಏನು ಮಾಡ್ತೀವಿ ಅಂತ, ಮುಂದೆ ನೋಡಬೇಕು. ಆ್ಯಂಡ್ ನಮ್ಮದು ಗ್ರೂಪ್ ಡ್ಯಾನ್ಸಲ್ಲಿ 6 ಮೆಂಬರ್ಸ್ ಇದ್ದೇವೆ, ಫ್ಯಾಷನ್ ಶೋ ಅಲ್ಲಿ 7 ಜನ ಇದ್ದೇವೆ. ಹಾಗಾಗಿ ನಮ್ಮ ಗ್ರೂಪ್ ನೇಮ್ ಹೆಸರು 7 ಅಪ್. What is this, bro? Ready? Everyone, ready? 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 Steady? Ready? Steady, go. Kay chanaga kara niche bittu. Ready? Steady, go. Kara bittu maru. Yeah, it's others you not need. Ready? Steady, go. ಅಲ್ಲುಂಡು ಅಭಿರಾಮಿ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇವೆ. ಪ್ರಿಪೇರ್ ಆಗ್ತಿದ್ದಾರೆ ಎಲ್ಲರೂ. ನೋಡಿ ಟೆರೆಸ್ ಫಾರ್ವರ್ಡ್ಸ್ ಇಂದು ಮುದುರಿ
ಅಲ್ಲಿ ಫಂಕ್ಷನ್ ಆಗ್ತಾ ಇರೋದು. ನಮ್ದು ಅಪೋಸಿಟ್ ಅಲ್ಲಿ ನಮ್ಮ ಕ್ಲಾಸ್. ಸೊ ಕಾಣಿಸ್ತದೆ ಯಾವಾಗ ಹೋಗ್ಬೇಕು ಹೇಗೆ ಹೋಗ್ಬೇಕಂತ ಅಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಯ್ತು, ಅವಾಗ ಹೋದ್ರೆ ಸಾಕಾಗುತ್ತೆ. ಫ್ಯಾಷನ್ ಶೋಗೆ ರೆಡಿ ಆಗಿದ್ದೇವೆ, ಹೀಗೆ ರೆಡಿ ಆಗಿದ್ದೇವೆ. ಮತ್ತೆ ವಿಡಿಯೋ ಹಾಕುವ ತಾನು ಅಲ್ಲಿ ನಿಲ್ಲು. ಸೊ ಹೀಗೆ ರೆಡಿ ಆಗಿದ್ದೇವೆ. ಸೊ ಫ್ಯಾಷನ್ ಶೋ ವಿಡಿಯೋ ಹಾಕ್ತೇವೆ. ಬಾಬಾ. ಸೊ ನಾವೇನಲ್ಲ ಸ್ವಲ್ಪ ತಪ್ಪಿದ್ರೆ ಕ್ವಶನ್ಸ್ ಎಲ್ಲ ಕೇಳ್ತಾರಲ್ಲ, ನಾನು ಯೋಚನೆ ಮಾಡ್ತಿದ್ದೇನೆ ಕ್ವಶನ್ಸ್ ಕೇಳಿದ್ರೆ ಏನು ಆನ್ಸರ್ ಮಾಡೋದು ಅಂತ. ಕ್ವಶನ್ ಕೇಳಿದ್ರೆ ಏನು ಆನ್ಸರ್ ಮಾಡೋದಂತ ತಲೆಯಲ್ಲಿದ್ದಾರೆ. ಸ್ವಲ್ಪ ಒಬ್ಬ ಇದ್ದೆ, ಬೇರೆ ಕ್ಲಾಸಿನವರೆಲ್ಲ ಇದ್ದಾರೆ. ಅಂದ್ರೆ ನಮ್ದು ಇದ್ರಲ್ಲಿ ಬೇರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅವರಿದ್ದಾರೆ, ರೆಡಿ ಆಗಲಿಕ್ಕೆ ಬಂದಿದ್ದಾರೆ. ರೆಕಾರ್ಡ್ ಆಗ್ತಾ ಇದೆ. ಸೊ ಕೆಲವೇ ಕ್ಷಣದಲ್ಲಿ ನಮ್ಮ ಫ್ಯಾಷನ್ ಶೋ ಕಾಂಪಿಟೇಷನ್ ಶುರುವಾಗಲಿದೆ. ನನಗಂತೂ ಸಿಕ್ಕಾಪಟ್ಟೆ ಶಿವರಿಂಗ್ ನಡುತ್ತಾ ಇದ್ದೀನಿ. ನಮ್ಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಆದರೆ ಪರ್ಫೆಕ್ಟ್ ಆಗಿ ನಮ್ಮ 7 ಜನದು ಫ್ಯಾಷನ್ ಶೋ ಆದರೆ ಖುಷಿ. ಏನಾದರೂ ಸ್ವಲ್ಪ ಆ ಥರ ಈ ಥರ ಆ ಕಡೆ ಈ ಕಡೆ ಆದರೆ ಹೋಯ್ತು. 2ರಲ್ಲಿ 1ರಲ್ಲಾದ್ರೂ ನಮಗೆ ಸಿಕ್ಕಲೇಬೇಕು. ಇಲ್ಲ, ನನಗೆ 2ರಲ್ಲಿ ಸಿಗೋದು ಖುಷಿ. ಆದರೆ ನೋಡೋಣ ಏನಾಗುತ್ತೆ ಅಂತ. ಓಕೆ, ಬಾಯ್.
ನಾವು ಅವರಿಗೆ ನೆಕ್ಸ್ಟ್ ಗ್ರೂಪ್ ಡ್ಯಾನ್ಸ್ ಉಂಟಲ್ಲ, ಸೊ ಥೀಮ್ ತೊಗೊಳ್ಬೇಕು ಎಲ್ಲರೂ. ಅದಕ್ಕೆ ನಾವು ಅವರಿಗೆ ಅವರದ್ದು ಟ್ರಿಬ್ಯೂಟ್ ಕೊಡುವಂಥ ಅವರ ಡ್ಯಾನ್ಸ್ ನಾವು ಪರ್ಫಾರ್ಮೆನ್ಸ್ ಮಾಡ್ತಿದ್ದೇವೆ. ತ್ರಿಷಾ, ಅಫೀಸ್. ನಮ್ಮ ಫ್ಯಾಷನ್ ಶೋ ಮುಗಿತಾಯ್ತಾ, ಎಲ್ಲರೂ ಹೇಳಿದ್ರು ತುಂಬ ಚೆಂದ ಬಂತು ಅಂತ. ಸೊ ಈಗ ಡ್ಯಾನ್ಸಿಗೆ ರೆಡಿ ಆಗಿದ್ದೀವಿ, ಕಾಸ್ಟ್ಯೂಮ್ ಹೀಗಂತು. ಸೊ ಕಾಸ್ಟ್ಯೂಮ್ ಎಲ್ಲ She done a very good job at stage. It was very nice. Her presentation was very nice. ಥ್ಯಾಂಕ್ ಯು. ನಾನು ಈ ಇಬ್ಬರು ಪರ್ಸನ್ ಬಗ್ಗೆ ಹೇಳಬೇಕು. ಒಂದು ನಮ್ಮ ಸುಷ್ಮಿತಾ ಮ್ಯಾಮ್ ಮತ್ತು ಇನ್ನೊಬ್ಬರು ಪ್ರಜ್ಞಾ ಮ್ಯಾಮ್. ಇವರಿಬ್ಬರು ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ನಮ್ಮ ಡ್ಯಾನ್ಸ್ ರಿಹರ್ಸಲ್ ಇಂದ ಹಿಡಿದು ನಮ್ಮ ಫ್ಯಾಷನ್ ಶೋ ರಿಹರ್ಸಲ್ ತನಕ ಪ್ರತಿಯೊಂದಕ್ಕೂ ನಮ್ಮ ಜೊತೆಯಾಗಿದ್ದರು. ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿವಿ ಅಂತ ನೋಡಿದ್ರು. ಅವರು ಬಂದು ಇಲ್ಲ ಈ ಸ್ಟೆಪ್ ಹಾಕಿ ಈ ಚೇಂಜ್ ಹೀಗೆ ಮಾಡಿ, ಅಥವಾ ನಮ್ಮ ಫ್ಯಾಷನ್ ಶೋ ಕೂಡ ಆಗಿರ್ಬೋದು, ನಮ್ಮ ಕಾಸ್ಟ್ಯೂಮ್ ರೆಂಟಿಂದ ಹಿಡಿದು ಜುವೆಲ್ಸ್ ಅಥವಾ ನಮ್ಮ ಹೇರ್ ಸ್ಟೈಲ್ ಹೀಗೇನೆ ಇರಬೇಕು, ಅವ್ರದ್ದು ಎಷ್ಟು ಪ್ಲ್ಯಾನ್ ಇತ್ತಂದರೆ ನಮಗಿಂತ ಜಾಸ್ತಿ ಅವ್ರು ಟೆನ್ಷನ್ ಮಾಡ್ಕೊಂಡಿದ್ರು. ಕಾಂಪಿಟೇಷನ್ ನಮಗಾದರೂ ಟೆನ್ಷನ್ ಅವರಿಗಿತ್ತು. ತುಂಬ ಹೆಲ್ಪ್ ಮಾಡಿದರು. ಅದರ ಜೊತೆಗೆ ಇವೆಂಟ್ ದಿವಸ ನಮಗೆ ಮೇಕಪ್ ಮಾಡೋದಾಗಿರಬಹುದು, ಎಲ್ಲದಕ್ಕೂ ನಮ್ಮ ಜೊತೆ ಇದ್ದರು. ಪ್ರಜ್ಞೆ ಮ್ಯಾಮ್ಗೆ ಅಷ್ಟೊಂದು ನಮ್ಮ ಹತ್ರ ಬರ್ಲಿಕ್ಕೆ ಆಗಲಿಲ್ಲ ಅಂದರು, ಅವ್ರದ್ದು ಎಷ್ಟು ಸಪೋರ್ಟ್ ಬೇಕು ಅಷ್ಟು ಸಪೋರ್ಟ್ ನಮ್ಗೆ ಕೊಟ್ಟಿದ್ರು. ಸೊ ವಿ ರಿಯಲಿ ಗ್ರೇಟ್ಫುಲ್ ಟು ದೆಮ್.
ನಮ್ಮ ಡ್ಯಾನ್ಸ್ ಫ್ಲೋಪ್ ಆಯ್ತು ಹೋಯ್ತು. ಬಟ್ ನಾವು ನಮ್ಮ 100% ಬೆಸ್ಟ್ ನಾವು ಕೊಟ್ಟಿದ್ದೇವೆ ಆದರೆ ಡ್ಯಾನ್ಸ್ ಫ್ಲಾಪ್ ಆಯ್ತು. ಏನೇ ಆಗಲಿ ಡ್ಯಾನ್ಸ್ ಸ್ಟೆಪ್ ಮಿಸ್ ಆದರೂ ಪರವಾಗಿಲ್ಲ, ನಾವು ನಮ್ಮ 100% ಕೊಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ಎಕ್ಸ್ಪ್ರೆಷನ್ 100% ಕೊಟ್ಟಿದ್ದೀವಿ. ಹಾಂ ಎಲ್ಲ ಬಿಟ್ಟವ ಡ್ಯಾನ್ಸ್. Yeah, it was good. We missed some steps, but it was good. Still, it was good. No, what about Malayali people watching this vlog? നമ്മൾ നല്ലപോലെ ചെയ്തിട്ടില്ല, പക്ഷെ എന്നാലും എന്തെല്ലോ പോലെ ഉണ്ട്. പക്ഷെ പാർട്ടിസിപ്പേഷൻ ഇസ് ബെസ്റ്റ് എന്നായതുകൊണ്ട് നമ്മൾ ഭയങ്കരമായിട്ട് സാറ്റിസ്ഫൈഡ് ആണ്. ಫ್ಯಾಷನ್ ಶೋ ಅವಾರ್ಡ್ ವಿನ್ನಿಂಗ್ ಆಗ್ತಾ ಉಂಟು. 3rd ಪ್ರೈಸ್ ಅವ್ರಿಗೆ ಹೋಗ್ತಾ ಇದ್ದಾರೆ. ಸೊ ನೋಡುವ. All right. The second place in fashion show. Audience. The second place. Any guesses? The second place. It's Savannah. Bye. Come on, girls. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೋಡನಾಚಿ ತಾಡು ಎನ್ನ ನಿನ್ನ ಮೋಕೆ ತೋದು ದೃಷ್ಟಿ ಪುಟ್ಟು